ಚೆನ್ನಾಗಿದ್ದೀರಾ? ರಾತ್ರಿ ಬಂದ ಹೆಣ್ಣು ಚೆನ್ನಾಗಿದ್ರಲ್ವಾ? ಚೆನ್ನಾಗಿದ್ರೆ ಸಾಕು ಅಲ್ವಾ? ಇದು ಯಾರ್ದು? ಬೆಂಗಳೂರು ಮಾಗಡಿ ರೋಡ್ ಅಲ್ವಾ ಇದು? ನಿಮ್ಮ ಹೆಸರು? ರಂಗಪ್ಪ. ನಮ್ ನಾಗರಾಜ್ ಅವ್ರ ನಂಬರ್ ಕೊಟ್ರ? ಹೌದು ನಾಗರಾಜ್ ಸರ್, ಬಾಂಬೆ ಇದ್ದಾನೆ ಸರ್. ಬಾವ ಬಾಮ ಇದ್ದ. ಹಾ ಹಾ ಇದು ಯಾರ ಮನೆ ಇದು? ಬೇರೆಯವ್ರು ಸರ್. ಬೇರೆಯವ್ರು ಸಪ್ರೇಟ್ ಇದಲ್ವಾ? ಇಲ್ಲಿಂದ ಇಲ್ಲಿವರೆಗೂ ನಾನು. ಎಲ್ಲಿಂದ ಇಲ್ಲಿವರೆಗೂ? ಈ blue colour. ಇಲ್ಲಿವರೆಗೂ ಇದೆಲ್ಲ ಇದೆಲ್ಲ ನಮ್ದನ ಟೋಟಲ್? ಇದು ಯಾರ್ದು? ನಾಗರಾಜ್ ಸರ್ ಬನ್ನಿ, ನೀವು ಬನ್ನಿ. ಇದು ಬೇರೆಯವ್ರದ? ಈ ಸೈಟ್ ಇಲ್ಲಿವರೆಗೂ ಅಷ್ಟೇ ನಮ್ದು? ಹಾ 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 ಓಕೆ ಓಕೆ, ಇರ್ಲಮ್ಮ, ಏನ್ ತೊಂದರೆ ಏನಿಲ್ಲ. ಇದು ಬೇರೆಯವ್ರ ಮನೆ ಅಲ್ವಾ? ಹಾ, ಇದು ನಮ್ ಕಾಂಪೌಂಡ್ ಹಾಕಿರೋದು. ಇಷ್ಟಕ್ಕೆ ಹಾಕೊಂಡಿದ್ದೀರಿ? ಅರ್ಥ ಆಯ್ತು ಸ್ವಲ್ಪ. ಇದೇನಿದು? ಚೇಂಬರ್ ಅಷ್ಟೇ. ಓಕೆ ಓಕೆ. ದಕ್ಷಿಣಾಗ್ನೇಯ. ಓಕೆ. ಬುದ್ಧಿರ್ಬಲ ಮಶೂರಿ ದಕ್ಷಿಣ ನೈಋತ್ಯವನ್ನು ನೋಡ್ತಾ ಇದೆ ಗೇಟ್ ಇದು. ಟೋಟಲ್ ಎಂಟ್ರಿಲಿ ದುಡ್ಡು ಕಳೆದಿದ್ದಾರೆ. ದುಡ್ಡು ಸುಮ್ಮನೆ ಕಳೆದೋಗುತ್ತೆ, ಎಷ್ಟು ಮಾಡಿದ್ರು ಲಾಸ್ ಆಗುತ್ತೆ. ಸುಮ್ಮನೆ ಮೇಲೆ ಬರುತ್ತೆ. ಹೆಣ್ಮಕ್ಳು ಸುಖವಾಗಿ ನೆಮ್ಮದಿಯಾಗಿರಕ್ ಬಿಡಲ್ಲ ಮನೆ. ಅಂಧಲಕ್ಷ್ಮಿ ಅಂತಂದ್ರೆ ಮನೆಯ ಮಗಳು, ಮನೆ ಹೆಣ್ಮಗಳಲ್ವಾ? ಆಯಮ್ ಸುಖವಾಗಿದ್ರೆ ಲಕ್ಷ್ಮಿ ಬರುತ್ತೆ ಅಂತ. ಇಲ್ಲ ಅಂದ್ರೆ ಎಲ್ಲ ಕಳ್ಕೊಳ್ತಾ ಹೋಗ್ತೀವಿ. ಹೌದು ಅಂದ್ರೆ ಹೌದು ಅನ್ನಿಲ್ಲ ಅಂದಿಲ್ಲ, ನೀವು ತಪ್ಪೇನಿಲ್ಲ ಅದ್ರಲ್ಲೇನ. ನೀವು ನೇರವಾಗಿ ಮಾತಾಡಿದ ನನ್ನ ಹತ್ರ ಅಲ್ವಾ? ನಿಮ್ಮ ಪರಿಸ್ಥಿತಿ ಏನಿದೆ ಅಂತಂದು ನಾನು ನಿಮ್ಮನ್ನ ಡಿಗ್ರೇಡ್ ಮಾಡೋದಾಗ್ಲಿ, ನಾಗರಾಜ್ ಅವ್ರೆ, ನನ್ನಿಂದ ನಿಮಗೆ ನೋವು ಆಗಬಾರ್ದು ಅಲ್ವಾ? ನಿಮ್ಮ ಹೆಸರೇನು ಗೊತ್ತಾಗಿಲ್ಲ? ರಂಗಪ್ಪರೆ, ಇದೆಲ್ಲ ಇಟ್ಟಿದ್ರಲ್ಲ, ಇದೆಲ್ಲ ಇಟ್ಟಿದ್ರೆ ಹೆಣ್ಮಕ್ಳ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಹಿಂಗೆ. ಹಾ, ಎಷ್ಟು ತೂಕ ಇದೆಯೋ ಅಷ್ಟು ಸಾಲ ಮಾಡ್ಕೊಳ್ತೀವಿ. ಅಮ್ಮ ಬಾಮ್ಮ, ಮನೆ ಹೆಣ್ಮಕ್ಳು ಬಾಮ್ಮ, ಸ್ವಲ್ಪ ಇಲ್ಲಿ ಕಿತ್ತಾಕ್ರಿ ಅಂತ ಹೇಳಲ್ಲ. ಇದು ಏನಾಯ್ತು ತೂಕ, ಇದು ಎಷ್ಟು ತೂಕ ಇದೆಯೋ ಅಷ್ಟು ತೂಕ ನಿಮ್ಮ ತಲೆ ಮೇಲೆ ಹಾಕೊಂಡಂಗೆ ತಾಯಿ. ಒಂದು. ಎರಡನೇದು, ಎಷ್ಟಿದೆಯೋ ಅಷ್ಟು ಹಣಕಾಸಿಗೆ ತೊಂದರೆ ಮಾಡ್ಕೊಳ್ತೀರಿ ನೋಡ್ರಿ. ಆರೋಗ್ಯದಲ್ಲಿ ಅಷ್ಟು ತೊಂದರೆ ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಇದು ಸುಮಾರು ಒಂದು 100 kg ಇದೆ. ಇದು 100 kg ತಲೆ ಮೇಲೆ ಇಟ್ಕೊಂಡು ಓಡಾಡ್ದಂಗೆ ನೀವು. ಇದೆಲ್ಲ ತೆಗೆದ್ಬಿಟ್ಟು ಏನು ಫುಲ್ಲು ಕ್ಲೀನ್, ಫೇಸ್ ವಾಶ್ ಮಾಡಿದಂಗೆ ಕ್ಲೀನ್ ಮಾಡಿ ಹಿಂದಕ್ಕೆ ಇಟ್ಬಿಡಿ. ಅಲ್ಲಿ ಏನು ತೊಂದರೆ ಇಲ್ಲ. ಇದು ಬೇಡ ಬೇಡ, ಇಲ್ಲಿ ಒಂದು ತಿಂಗಳಿಟ್ಟು ನೋಡಿ ಗೊತ್ತಾಗತ್ತೆ ನಿಮಗೆ ಅಲ್ವಾ? ಒಂದು ಇದೂ ಕೂಡ ನೋಡಿ, ಬನ್ನಿ ಇಲ್ಲಿ ಹೇಳ್ತೀನಿ. ಇಲ್ಲಿ ಇಡಬಾರ್ದು ಅಂತ ಹೇಳ್ತೀನಿ. ಇಲ್ಲಿ ಇಡಬಾರ್ದು. ಇಲ್ಲಿ ಇಟ್ಟಾಗ ಏನಾಗತ್ತೆ, ಇಲ್ಲಿಂದ ಅರ್ಧದಿಂದ ಆ ಕಡೆ ಇಟ್ಟಾಗ ಏನೂ ಆಗಲ್ಲ. ಅರ್ಧದಿಂದ ಈ ಕಡೆ ಇಟ್ಟಾಗ ಮನೆಯ ಗಂಡು ಮಗ ಅಥವಾ ಗಂಡು ಮಣ್ಣು ಇದ್ರ ಮೇಲೆ ವ್ಯತ್ಯಾಸ, ಗಂಡು ಸಂತಾನ ಅಥವಾ ಮನೆಯ ಪುರುಷ ಅಂದ್ಬಿಡಿ, ಅವ್ರ ಮೇಲೆ ತೊಂದರೆ ಆಗ್ತಾ ಹೋಗ್ತದೆ. ಅವ್ರು ಮಾಡಿದ್ರೆ ಏನು ಸಕ್ಸಸ್ ಆಗಲ್ಲ. ಏನ್ ಮಾಡಿದ್ರೆ ಕಳ್ಕೊಳ್ತಾ ಹೋಗ್ತೀರಿ ನೋಡ್ರಿ. ಇದನ್ನ ಫಸ್ಟ್ ತೆಗೆದು ಆಗಟ್ಕೊಡ್ರಿ. ಇದನ್ನೆಲ್ಲ ಇಲ್ಲ ಅಂತ ತೆಗೆದ್ಬಿಟ್ಟು ಹಿಂದಕ್ಕೆ ಇಟ್ಕೊಂಡ್ಬಿಡಿ. ಹಿಂದಕ್ಕೆ ಇಟ್ಬಿಡ್ತಾಯಿ ಏನಮ್ಮೆ. ಓಕೆ. ಇದನ್ನ ಯಾವಾಗ ಹಾಕ್ಸ್ಕೊಂಡ್ರಿ? ಈಗ ಕೊರೋನಾ ಬರೋಕ್ ಮೊದ್ಲೇ ಹಾಕ್ಸಿದ್ವಿ ಸರ್. ಕೊರೋನಾ ಬರೋಕ್ಕೆ ಅಂತ ಏನ್ ಸೇಫ್ಟಿಗೆ ಅಂತ ಹಾಕ್ಸಿದ್ರಾ? ನೆನಪಿರ್ಲಿ, ನಾನು ಅಲ್ಲ ಅದಲ್ಲ ಹೇಳಿದೆ. ಇದು ಮೇನ್ ಬಾಗಿಲಿದು ಅಲ್ವಾ? ಸೌತ್ ಎಂಟ್ರಿ, ಸೌತ್ ರೋಡ್ ನಮಗೆ ಡೆಡ್ ಎಂಡು ಪ್ಲಸ್ 122 ಡಿಗ್ರಿ ಪ್ಲಸ್ ನಮಗೆ ವೆಸ್ಟ್ ಎಂಟ್ರಿ ಆಗಿರೋದು. ಇದು ಮೇನ್ ಡೋರ್ ಅಲ್ವಾ? ಅಂದ್ರೆ ಪಶ್ಚಿಮಾಭಿಮುಖವಾಗಿ ಇದ್ದಿದ್ದು ಇದೆ. ಹಾಗಾಗಿ ಪಶ್ಚಿಮಾಭಿಮುಖವಾಗಿದ್ರೂ ಕೂಡ ಪಶ್ಚಿಮದ ವಾಯುವ್ಯವನ್ನು ನೋಡ್ತಾ ಇಲ್ಲ, ಪಶ್ಚಿಮ ನೈಋತ್ಯವನ್ನು ನೋಡ್ತಾ ಇದೆ. ಅಂದ್ರೆ ಗಂಡು ಮಕ್ಳು ಎಷ್ಟು ಜನ ನಿಮ್ಗೆ? ಒಬ್ನೇ. ಅಲ್ಲ ಕರೆಕ್ಟ್, ಅದೇ ಹೇಳಿ, ತಪ್ಪೇನು? ಮಗಳಲ್ವಾ? ಸರಿ ಸರಿ, ಓಕೆ. ಇದು ಏನ್ ಮಾಡತ್ತಂದ್ರೆ ಕೆಲವು ಬಾರಿ ಹೇಳಿದ್ರೆ ಕಾರವಾಗಿರುತ್ತೆ ನಿಮ್ಗೆ. ಇದು
ಇದು ನಾನು ಮಾತಾಡಬಾರ್ದು, ಇದನ್ನ ನಾನು ಮಾತಾಡೋದಿಲ್ಲ. ಇದನ್ನ ಅರ್ಥಾತ್ ಏನ್ ಮಾಡುತ್ತೆ ಅಂತಂದು. ಸೊ ಹಾಗಾಗಿ ಇಮ್ಮಿಡಿಯೇಟ್ ಆಗಿ, ಯಾಕಂದ್ರೆ ನಾವು ಮಾತಾಡೋದ್ರಿಂದ ನಿಮ್ಗೆ ನೋವಾಗಬಾರ್ದು, ಬೇಸರ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕಲ್ಲಿ ಇಡಕ್ ಬರೋದೇ ಇಲ್ಲ. ಬಾಗ್ಲು ಇಲ್ಲಿಟ್ಕೊಳ್ಳಿ ಅಷ್ಟೇ. ಇದು ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ, ನಂದೇನು ಇದಾಗಂಗಿಲ್ಲ ನನಗೆ. ಇದು ಗಂಡು ಮಕ್ಕಳ ಆಯುಷ್ಯನ್ನ ಕಡಿಮೆ ಮಾಡುತ್ತೆ, ನೆನಪಿಟ್ಕೊಳ್ಳಿ. ಆರೋಗ್ಯದ ಅತಿ ದೊಡ್ಡ ತೊಂದರೆಯನ್ನ ಮಾಡುತ್ತೆ. ಎಷ್ಟೋ ಜನ ಇದ್ದಕ್ಕಿದ್ದಾಗ ಹಾರ್ಟ್ ಅಟ್ಯಾಕ್ ಅಂತ ಒಳಗಿದಾವಲ್ವಾ. ಸುಮಾರು ಒಂದು 150 ನಿದರ್ಶನ ಕೊಡ್ತೀನಿ, ಅರ್ಥ ಆಯ್ತಾ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಆಗೋದಂತೂ ಖಚಿತ. ಸೊ ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಿಟಕಿ ಇಡಿ, ತೊಂದರೆ ಇಲ್ಲ. ಕಿಟಕಿ ಇಡಿ, ಅಭ್ಯಂತರ ಏನಿದೆ ಅಲ್ವಾ. ಏನಿಲ್ಲ, ಬಾತ್ರೂಮ್ ಇರ್ಲಿ, ಏನಿಲ್ಲ. ಡೋರ್ನ ಈ ಕಡೆ ಇದ್ ಮಾಡ್ಕೊಳ್ಳಿ ಬೇಕಾದ್ರೆ, ತೊಂದ್ರೆ ಏನಿದೆ ಅಲ್ವಾ. ಮಾಡ್ಕೊಳ್ಳಿ, ಅದನ್ನ ಮಾಡ್ಕೋಬೇಕು. ಯಾಕಂದ್ರೆ ಇವರಿಂದ ತಾನೆಲ್ಲ ಇಲ್ಲಿ ಇದ್ರೆ ತಾನೇ ಚೆನ್ನಾಗಿರೋದು ನಾವು. ನೀವು ಚೆನ್ನಾಗಿದ್ರೆ ಇಲ್ಲೆಲ್ಲ ನಮ್ ಸಂಸಾರ. ತಪ್ಪೇನಿದೆ? ಇದನ್ನ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು. ಯಾರು ಮಲ್ಕೊಳ್ತಾರೆ ಇಲ್ಲಿ? ಬಾಡಿಗೆ ಕೊಟ್ಟಿದ್ದೀನಿ ನಾನು, ಬೇರೆ ಕಡೆ ಬಾಡಿಗೆ ಕೊಟ್ಟಿದ್ದೀರಾ? ಬೇಲೆ ಮಾಡ್ಕೊಂಡಿದ್ದೀರಿ. ಬಾಡಿಗೆ ಬಾಡಿಗೆನಾ? ಅದು ಹೇಳ್ಬೇಕು, ಅದನ್ನ ಕ್ಲೀನ್ ಆಗಿ. ಈ ಮಂದಿಯಲ್ಲಿ ಇರ್ತಕ್ಕಂಥ ಯಜಮಾನ್ರು ಯಾರು? ಸರಿ, ಅದಕ್ಕೆ ಮಾಡ್ಕೊಡಿ ಅವ್ರಿಗೆ. ನಿಮಗೆ ನೋಡಿ 100ಕ್ಕೆ 20. ಈಗ ಅವ್ರಿಗೆ ಏನಾಗತ್ತೆ ಅಂದ್ರೆ, ಬಾಡಿಗೆ ಮಾಡಿದಾರಲ್ವಾ, 125% ಎಫೆಕ್ಟ್ ಆಗತ್ತೆ ಅಷ್ಟೇ ಅವರಿಗೆ. 70% ನಿಮ್ಗೆ ಎಫೆಕ್ಟ್ ಆಗೋದು ಅದು. ಹಾಗಂತ ನಿಮ್ಗೆ ಎಫೆಕ್ಟ್ ಆಗಲ್ಲ ಅಂತಲ್ಲ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಯಜಮಾನ್ರಿಗೂ ಆರೋಗ್ಯ ಚೆನ್ನಾಗಿರ್ತಮ್ಮ. ಮನೆಗೆ ಎಷ್ಟು ದಿನ ಆಯ್ತು ಬಂದು? ಅನಿಸಿಲ್ವಾ? ಏನು ಅನಿಸಿದ್ಯಾ? ಅಲ್ಲ, ನಿಮಗೆ ಗೊತ್ತಾಗಬೇಕು ಅಂತ ಹೇಳೋದು. ನಾನು ಹೇಳೋದ್ರಿಂದ ಏನೈತೆ ಹೇಳ್ರಿ. ಸೊ ಹಾಗಾಗಿ ಇದನ್ನ ಮಾಡ್ಕೊಳ್ಳಿ. ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿ. ನೀವೆಲ್ಲ ನಕ್ರೆ ನಾನು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾರೊಬ್ರು ಅಮ್ಮ ತಾಯಿ ನೀವು ಮಾಡ್ಕೊಳ್ರಿ. ನೀವು, ನಾನು ಬೇಡನ್ನಲ್ಲ. ನಿಮ್ಮ ಪೂಜೆ ಪುನಸ್ಕಾರ ಎಲ್ಲ ದೇವ್ರ ನಾನು ಮುಗಿತೀನಿ, ಆಂಜನೇಯ ಸ್ವಾಮಿ ನೀವು ಮುಗಿರಿ. ನಿಮ್ಮ ನಂಬಿಕೆಗಳಿಗೆ ನಾವ್ ಯಾವತ್ತೂ ಅಡ್ಡಿ ಆಗಲ್ಲ. ನಾನು ಯಾವತ್ತೂ ಇಲ್ಲ ಅಂತ ಕೂಡ ಹೇಳಲ್ಲ. ಏನಂತೀರಿ ನಾಗರಾಜ್? ನಾನು ಯಾವ್ದು ಇಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಮ ವಿಚಾರವನ್ನು ಸ್ವಲ್ಪ ತಗೊಳ್ಳಿ. ನಮ್ಮ ಅನುಭವದಲ್ಲಿ ಸುಮಾರು 15-20 ಲಕ್ಷ ಕಿಲೋಮೀಟರ್ಗಳ ಅನುಭವದಲ್ಲಿ ನಾನು ಈ ಮಾತನ್ನು ಹೇಳ್ತಿರೋದು. ಚೇಂಜ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ. ನಿಮಗೂ ಅವ್ರಿಗೂ ಚೆನ್ನಾಗಿರುತ್ತೆ. ಸರಿಮಾ? ಅವ್ರ ಮಗ ಮಲ್ಕೊಳ್ತಾರ? ಮಗ ಒಬ್ನೇನಾ? ಮಗ ಮಲ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಫಸ್ಟ್ ಕ್ಲಾಸ್ ಇದೆ. ಇರ್ಲಿ ಅದಕ್ಕೆ ಇರ್ಲಿ. ಕೇಳೋದ್ರಿಂದ ತಪ್ಪೇನಿದೆ? ಕೇಳ್ಬೇಕಲ್ವಾ? ಓಕೆ, ಚೆನ್ನಾಗಿದೆ. ಆಮೇ ಲೈಟ್ ಆಗಂತ. ಯಾರು ಮಲಗ್ತಾರ ಇಲ್ಲಿ? ತಾವು ಮಲಗ್ತೀರಾ? ಓಕೆ, ದುಡ್ಡಲ್ಲಿ ಇಡ್ತೀರಾ ನೀವು? ಫೈನಾನ್ಸು ಈ ಕಡೆ ಮಾಡ್ಕೊಳ್ಳಿ. ಸರಿನಾ? ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಏನಂತ ಈ ಮನೆಗೆ ಬಂದಗಳಿಂದ ಕುತ್ತಿಗೆ ಅಂತ ಗೀಜಿಗೆ ಅಂತ ತೊಂದ್ರೆ ಆಗಿಲ್ಲ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಬಟ್ ಆದರೆ ಸಮಯ ಸಂದರ್ಭ ಬಾಂಬ್ ಬಿಟ್ಕೊಳಂಗ್ ನಾವು ಸೂಕ್ಷ್ಮವಾಗಿ ಅದನ್ನ ರೆಡಿ ಮಾಡ್ಕೊಳ್ಳಿ. ಮಾಡಿಸ್ಕೊಡಮ್ಮ ಅವ್ರಿಗೆ. ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ. ತಪ್ಪೇನು? ನಾಗರಾಜ್ ಅವ್ರಿಗೆ ಒಳ್ಳೇದಾಗಿರೋದ್ರಿಂದ ನಿಮಗೆ ಹೇಳಿದ್ರೆ ಅಷ್ಟೇ ತಾನಲ್ವಾ? ತಪ್ಪೇನಿದೆ? ಹೋಗಂడి. 8ನೇ ಅಧ್ವಾನಪ್ಪ ಇದು. 8ನೇ ಅಧ್ವಾನ ಮಾಡ್ಕೊಂಡಿದ್ರಿ. ಏನ್ ಮಾಡೋದು ನಾನು? ಇಲ್ಲ, ಮಾಡೋಣಂತೆ. ಮಾಡೋಣ. ಆಗಬಾರ್ದು ಅಲ್ವಾ? ನೀವು ಇಲ್ಲಿಗೆ ಬರ್ತೀರಾ? ನೀವು ಬನ್ನಿ. ಬರ್ಬೇಕು ಅಂದ್ರೆ ಇದನ್ನೊಂದು ವಾಟರ್ ಫಿಲ್ ಮಾಡಿಸಿದ್ರಲ್ಲ, ಇದನ್ನ ಇಲ್ಲಿಂದ ಮಾಡಿಸಿ. ಇದನ್ನ ಮಾಡ್ಸಕ್ ಬರಲ್ಲ, ವಿಂಡೋ ಐತಿ ಇಲ್ಲಿ. ಸರಿನಾ? ಇದನ್ನ ಇದ್ ಮಾಡಿ, ಬಟ್ ಅಲ್ಲೊಂದು ಹಾಕ್ಬೇಡಿ. ಈ ಕನ್ನಡ ಬೇಕಾದ್ರೆ ಈ ಕಡೆ ಹಾಕೊಳ್ಳಿ, ನಾನ್ ಬೇಡ ಅನ್ನಲ್ಲ. ಸೀದಾ ಇದನ್ನ ತೆಗೆದು ಆ ಕಡೆ ಆ ಮೂಲೆಗೆ. ಇದು ಬೇಡ. ಇದು ಮಾಡೋ ಹಾಗಿದ್ರೆ ನಾನು ಹೇಳದ್ ನೋಡಿ, ನೆನ್ಪಿಟ್ಕೊಳ್ಳಿ. ಇದನ್ನ ಮಾಡೋ ಹಾಗಿದ್ರೆ ಇದನ್ನ ಪೂರ್ತಿ ಮಾಡ್ಬೇಕು.
ಪೂರ್ತಿ ಪೂರ್ತಿ ಮಾಡಿದಾಗುತ್ತೆ ವಿಂಡೋ ಸಿಗಲ್ಲ ನಮಗೆ. ವಿಂಡೋ ಬೇಡ, ಎರಡು ಇರ್ಲಿ, ಚೆನ್ನಾಗಿದೆ. ಇರೋದನ್ನ ನಾವು ಕೆಡ್ಸೋದು ಬೇಡ. ಸೊ ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ, ಸರಿನಾ? ಬೇಕಾದ್ರೆ ಇದು ಪೂರ್ತಿ ಇಷ್ಟು, ಇದನ್ನ ಇಷ್ಟು ಮಾಡ್ಕೊಳ್ಳಿ. ಬೇಕಾದ್ರೆ ಅದನ್ನ ಮಾಡ್ಕೋಬಹುದು, ತೊಂದರೆ ಇಲ್ಲ, ಸರಿನಾ? ಆದ್ರೆ ಅದು ಮಾತ್ರ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ? ಇರೋದೇ ಬೇಡ, ಇಡೋದಲ್ಲ, ಇರೋದೇ ಬೇಡ ಅಲ್ವಾ? ಅದ್ ನೇರವಾಗಿ ಹೇಳಿದ್ರೆ ಬೇಸರ ಆಗತ್ತೆ ನಿಮ್ಗೇನ. ವಿಡಿಯೋಸ್ ಎಲ್ಲ ಓಪನ್ ಮಾಡಿ ಹೇಳ್ಬಾರ್ದು. ನಾನು ಬರೀ ನೆಗೆಟಿವ್ ಮಾತಾಡ್ಬೇಡಿ ನನ್ನ ಹತ್ರ. ಹಾ, ಬರೀ ಕೆಟ್ಟದ್ದನ್ನ ಮಾತಾಡಬಾರ್ದು. ನಾನು ಏನಪ್ಪ ಬರೀ ಕೆಟ್ಟದ್ ಮಾತಾಡ್ದಂಗ ಆಗತ್ತಲ್ವಾ ನಿಮ್ಗೆ? ಆದ್ರೆ ಆಗೋದನ್ನ ಹೇಳಿದಾಗ ಏನಾಗತ್ತಂದ್ರೆ ಎಲ್ಲ ಒಂದ್ ಕಡೆ ಮಾನಸಿಕವಾಗಿ ಏನಕ್ಕೆ ಇದು ಆಗತ್ತೆ. ಬೇಡ, ಅವೆಲ್ಲ ಬೇಡ. ನಾನು ಹೇಳೋದಿಷ್ಟೇ, ಇದನ್ನ ತೆಗೆದು ಇಲ್ಲಿಗೆ ಹಾಕೊಳ್ಳಿ. ಇಲ್ಲ ನಿಮ್ಗೆ ಅನಿಸಿದರೆ ಅದೇನಾಗುತ್ತೋ ನೋಡೋಣ ಅಂತ ಅನಿಸಿದ್ರೆ ಒಂದೆರಡು ವರ್ಷದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಗೊತ್ತಾದ್ಮೇಲೆ ನೀವೇ ಹೇಳಿ ಅಲ್ವಾ? ನಂದೇನ್ ಅಭ್ಯಂತರ ಏನಿದೆ? ಹಾ, ಅದಕ್ಕೆ ಪೂಜೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಇದು ಚೆನ್ನಾಗಿದೆ. ನೀವು ವಾಷಿಂಗ್ ಏರ್ ಮಾಡ್ಕೋಬಹುದು, ಏನ್ ತೊಂದ್ರೆ ಏನಿಲ್ಲ. ಕರೆಕ್ಟ್ ಅಲ್ವಾ? ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ. ಬಟ್ ಎಲ್ಲ ಚೆನ್ನಾಗಿದೆ ಅದು. ಬಟ್ ಒಂದು ಮಿಸ್ಟೇಕು ಬನ್ನಿ ಹೇಳ್ತೀನಿ, ಅಲ್ಲಿದೆಯಲ್ಲ. ಬನ್ನಿ, ನೀವೇನೇನು ಮಾಡಬೇಡಿ. ಇದನ್ನ ಸಾಧ್ಯವಾದಷ್ಟು ನಿಮಗೆ ಸ್ವಲ್ಪ ಈ ಮನೆಯಿಂದ ಸ್ವಲ್ಪ ಒಳ್ಳೇದಾಗಬೇಕು, ರಿಲೀಫ್ ಆಗ್ಬೇಕಂತಿದ್ರೆ ಇಲ್ಲೊಂದು ಸ್ಕ್ವೇರ್ ಪಿಲ್ಲರ್ ಕೊಡಿ, 4 ಮೂಲೆ ಪಿಲ್ಲರ್. ಇದ್ರ ನೇರವಾಗಿ 4 ಮೂಲೆ ಪಿಲ್ಲರ್ ಟಚ್ ಮಾಡಿ. ಕಬ್ಬಿಣದಷ್ಟೇ, ಐರನ್ ರಾಡ್, ಐರನ್ 4 ಮೂಲೆ ಅಂದ್ರೆ ಇಲ್ಲಿಂದ ಅಲ್ಲಿ ಟಚ್ ಮಾಡಿ. ಈ ಕಡೆ ಒಂದ್ ಸೈಡ್. ಹಾ, ಫುಲ್ ಕವರ್ ಆಗುತ್ತೆ. ಸರಿ. ಅರ್ಥಾದ್ರೆ ಒಂದು ನಿಮಗೆ ಈ ಮನೆ ಇಲ್ಲಿ ಹೇಳಿದ್ದು 25%. ನೆನ್ಪಿಟ್ಕೊಳ್ಳಿ ಇದನ್ನ. ಇನ್ನು ನಿಮಗೆ ಫುಲ್ಲು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ಬೇಕಿದಕ್ಕೋ ಅಂದ್ರೆ ನೀವು ನೋಡಿ, ಅಲ್ಲಿಂದ ಹತ್ತಬಾರದು, ನಾವು ಇಲ್ಲಿಂದ ಹತ್ತಬೇಕು. ಮನೆ ಇಲ್ಲಿಂದ ಹತ್ತಬೇಕು. ಈ ಸ್ಟೇರ್ ಕೇಸ್ ಫುಲ್ ತೆಗಿಬೇಕಾಗತ್ತೆ. ಇನ್ನ 100% ಆಗ್ಬೇಕಂದ್ರೆ ನೆನ್ಪಿಟ್ಕೊಳ್ಳಿ ನಾಗರಾಜ್. ಅಲ್ಲ, ಹಿಂಗ ಹತ್ಬೇಕು. ಇಲ್ಲಿ ಎಂಟ್ರಿ ಕೊಡ್ಬೇಕು. ಆ ಎಂಟ್ರಿ ಐತಲ್ಲ, ಇಲ್ಲಿ ಬರ್ಬೇಕು. ನಾನು ಇಲ್ಲಿ ಬಂದ್ಬಿಟ್ಟು ಹಿಂಗತ್ತಿ ಹಿಂಗ್ ಹೋಗೋದು ಇಲ್ಲ, ಹಿಂಗತ್ತಿ ಹಿಂಗ್ ಬರೋದು ಬರ್ಲಿ, ತೊಂದ್ರೆ ಏನಿಲ್ಲ. ಇವಾಗ ಇದು ಜಾಗ ಇಲ್ಲ, ಇದು ರೋಡ್ ಜಾಗ. ಸರಿ, ಬೇಡ. ಇಲ್ಲಿ ಎಂಟ್ರಿ ಕೊಟ್ಬಿಟ್ಟು ಕಟ್ ಮಾಡೋದು. ಇವನ್ನೆಲ್ಲ ಇರೋ ಪ್ಲೇಸ್, ನಮ್ ಪ್ಲೇಸ್ ನೆಲ್ಲ ಕಟ್ ಮಾಡಿ ಹಿಂಗ್ ಕೊಡೋದು ಅಷ್ಟೇ. ಎಸ್, ಹಿಂಗ್ ಹತ್ಬಾರ್ದು ಯಾವುದೇ ಕಾರಣಕ್ಕೂ. ದರಿದ್ರ ಇದು. ಆ ಕಡೆಯಿಂದ ಹತ್ತಿ ಹಿಂಗ್ ಹೋಗ್ಬೇಕು. ಎಸ್, ಅಲ್ಲಲ್ಲ, ಹಿಂಗ್ ಬಂದ್ ಹಿಂಗ್ ಹತ್ಲಿ. ಹಿಂಗ್ ಬಂದ್ ಅಲ್ಲಿ ಗೇಟ್ ಐತಲ್ಲ, ಅಲ್ಲಿ ಆ ಗೇಟ್ ಇಲ್ಲಿಗೆ ಬರುತ್ತೆ ಅಷ್ಟೇ. ಹತ್ತದ ಹೆಂಗೆ ನಂಗೆ ಅರ್ಥನೇ. ಒಂದು ಸ್ಟೆಪ್ ತಗೊಳ್ಳೋದು ಹಿಂಗೆ, ಹಿಂಗ್ ತಗೊಳ್ಳೋದು. ಒಳಗಡೆಯಿಂದ ಹತ್ಬೋದಾ? ಎಸ್, ಅಲ್ಲಲ್ಲ, ಹಿಂಗ್ ತಗೊಂಡು ನಾವ್ ಹಿಂಗ ಉಲ್ಟಾಗತ್ತೆ ಅಷ್ಟೇ. ಇದು ಇದು ಉಲ್ಟಾಗತ್ತೆ ಅಷ್ಟೇ. ಇದು ಹಿಂಗಿರೋದು ಹಿಂಗಾಗತ್ತೆ. ನಾಗರಾಜ್ ನೆನ್ಪಿಟ್ಕೊಳ್ಳಿ, ಹಿಂಗೈತಲ್ಲ ಈಗ, ಹಿಂಗಾಗತ್ತೆ ಅಷ್ಟೇ. ಇದೀಗ ಇಲ್ಲಿ ಬಂದ್ ಹಿಂಗ್ ಹತ್ಕೊಂಡು ಹೋಗ್ತೀವಿ ಅಷ್ಟೇ. ಹೊರಗ್ ಮಾಡೋದು ನಾವು, ನಮ್ ಜಾಗದಲ್ಲೇ ಮಾಡ್ತೀವಿ. ಇಲ್ಲಿ ಮಾಡ್ತೀವಿ ನಾವು. ಇಲ್ಲಿ ತೆಗಿತೀವಿ, ಇಲ್ಲಿ ಹೊಡೆದಾಕಿ ಇಲ್ಲಿ ಮಾಡ್ತೀವಿ ಅಷ್ಟೇ. ಅಲ್ಲ, ಇಲ್ಲಾದ್ರೂ ಮಾಡ್ಲಿ, ತೊಂದ್ರೆ ಏನಿಲ್ಲ. ಇಷ್ಟರೊಳಗೆ ಎಲ್ಲಾನ ಮಾಡ್ಕೊಳ್ಳಿ ಹಿಂಗೆ. ಇಲ್ಲಿ ಹಿಂಗೆ ಇಲ್ಲಿ ನಿಮ್ ಕೆಳಗಡೆ ಬಾತ್ರೂಮ್ ಇದೆ. ಈಗ ಬಾತ್ರೂಮ್ ಹೊಡೆದಾಕ್ಬೇಕು. ಎಲ್ಲ ಹೊಡೆದಾಕ್ಬಿಟ್ಟು ಫ್ರೀ ಬಿಟ್ಬಿಟ್ಟು ಇಲ್ಲಿ ಬಂದು ಹಿಂಗ್ ಹತ್ಬೇಕು. ಎಂಟ್ರಿ ಆಗ್ಬೇಕು. ಹಿಂಗ್ ಹೋಗಿ ಹೋಗ್ಲಿ, ಬೇಕಾದ್ರೆ ತೊಂದ್ರೆ ಏನಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ಮನೆ ಬಾಗ್ಲಿದೆಯಲ್ಲ ಪರ್ಫೆಕ್ಟ್ ಇದೆ, ತೊಂದರೆ ಏನಿಲ್ಲ. ಅದನ್ನ ಮಾಡ್ಕೊಂಡು ತದನಂತರದಲ್ಲಿ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಅರ್ಥ ಆಗ್ಲಿ ನಾನು ಹೇಳೋದು. ಇದು ಭಾರಿ ಖರ್ಚಾಗುತ್ತಪ್ಪ ಅನ್ನೋ ಮಟ್ಟಕ್ಕೆ ನಿಮ್ಗೆ ಹೇಳ್ತಿರೋದು ನಾನು. ಖರ್ಚಾಗತ್ತಲ್ವಾ ಇದು? ಸೊ ಹಾಗಾಗಿ ಇದನ್ನ ಮಾಡೋದಿರ್ಲಿ ಒಂದ್ ಕಡೆಗೆ. ಅದನ್ನ ಒಂದು ಪಿಲ್ಲರ್ ಹಾಕೊಂಡು ಬಂದ್ಬಿಡಿ. ಆಮೇಲೆ ರೆಡಿ ಮಾಡ್ಕೊಳ್ಳಿ ಮನೆಗೆ ಬಂದಾಗ, ಅಲ್ವಾ? ಹಾ, ಇದೊಂದೇ ಸಮಸ್ಯೆ. ಏನೇನಿಲ್ಲ, ಹಿಂಗಿರೋದು ಹಿಂಗ್ ಬರ್ತಾಯ್ತು ಅಷ್ಟೇ. ಅರ್ಥ ಆಯ್ತಾ? ಸ್ವಲ್ಪ ಸೂಕ್ಷ್ಮ ಮಾಡ್ಕೊಳ್ಳಿ, ಸರಿನಾ? ರೆಡಿ ಆದ್ಮೇಲೆ ಇನ್ನೊಂದ್ಸರಿ ಕರ್ಸ್ತಾರೆ. ಎಲ್ಲ ರೆಡಿ ಮಾಡಿದ್ಮೇಲೆ ಇನ್ನೊಂದ್ಸರಿ ರೆಡಿ ಮಾಡ್ಬೇಕಾದ್ರೇನೆ ಸ್ವಲ್ಪ ನನಗೆ ಫೋನ್ ಹಾಕಿ
ತಿರ್ಗ ಮತ್ತೆ ಹೆಂಗಂದ್ರೆ ಅಡ್ಬಿಟ್ ಮಾಡ್ಕೊಡ್ರಿ ತಿರ್ಗಾ ಮತ್ ಬಂಡವಾಳಕ ಕೆಲಸ ಬಂಡವಾಳಕ ಮಾತೈತೆ ಅಲ್ವಾ? ಒಂದ್ಸಲ ಪ್ಲಾನ್ ಹಂಗ್ ಕೊಟ್ಬಿಟ್ರೆ ವರ್ಷಗಳು ಹಿಂಗೈತೀಗ ಇದನ್ನೆಲ್ಲ ಹೊಡಿತೀವ ಹಿಂಗ್ ಹೋಗ್ತೀವ ಅಷ್ಟೇ. ಹಿಂಗಾಗಿ ಅಲ್ಲಿ ಎಂಟ್ರಿ ಹೋಗ್ಬೋದು. ಎಂಟ್ರಿ ಹೋಗೋದಷ್ಟೇ. ಇಲ್ಲ ಅಲ್ಲಿ ಹೋಗ್ಬೇಕಂತ ಹೋಗ್ಬಿಡ್ತೀಯ ಮೊಟ್ಲಾಗಲ್ಲ ಇಲ್ಲಿವರೆಗೂ ಬಂದ್ಬಿಡುತ್ತೆ. ಹಾ ಹತ್ತದಂಗೆ ಎಲ್ಲಿಗೆ ಕ್ಲೋಸ್ ಆಗತ್ತಲ್ಲ ಇಲ್ಲಿ ಬರ್ತೀವಿ. ಇದೇನಿಲ್ಲ ಲ್ಯಾಂಡಿಂಗ್ ಇರಲ್ಲ ಇಲ್ಲಿ, ಖಾಲಿ ಇರುತ್ತೆ. ಕೆಳಗಿಂದ ಹತ್ತದ ಹಿಂಗೆ ಕೆಳಗಿಂದ ಹತ್ತೀವಿ ಅಷ್ಟೇ ನಾವು. ಅಲ್ಲ ನೀವ್ ಹಿಂಗೆ ಹತ್ತಿ ಬಿಡಿ ಸುಮ್ಮನೆ. ರೈಸ್ ಮಾಡು ಅಂತ ಈ ಸ್ಟೆಪ್ ಏನಿದೆ ಇಲ್ಲಿ ಬರುತ್ತೆ, ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದು ಮಾಡ್ಕೊಳ್ಳಿ, ಪ್ಯಾಸೇಜ್ ದೊಡ್ಡ ಚೆನ್ನಾಗಿರ್ತದೆ ಅಲ್ವಾ? ಎಂಟ್ರೆನ್ಸ್ ಇಲ್ಲಿ ಮಾಡ್ಕೊಳ್ಳೋದು. ಹಾ ಎಂಟ್ರೆನ್ಸ್ ಬಂದು ಹಿಂಗ್ ಬಂದ್ಬಿಟ್ಟು ಹಿಂಗ್ ಹತ್ಬೇಕು, ಹಿಂಗ್ ಹತ್ಬಿಟ್ಟು ಹಂಗ ಹೋಗ್ಬೋದು ಅಲ್ವಾ? ಇದೆಲ್ಲ ಪ್ಯಾಸೇಜ್ ಆಗುತ್ತೆ. ನಮ್ ಜಾಗ ಅಲ್ವಾ ಇದು? ನಾವ್ ಎಕ್ಸ್ಟೆಂಡ್ 1 ಇಂಚು ಅವ್ರ ಜಾಗ ಹೋಗಲ್ವಲ್ಲ ನಾವು ರೋಡ್ಗೆ. ದೊಡ್ಡದಾಗಿ ಇದು ಬರುತ್ತೆ. ಹಾ ನಾವ್ ನಮ್ಮ ಜಾಗ ಏನಿದೆ ಕರೆಕ್ಟ್ ನಮ್ ಜಾಗ ಲೆವೆಲ್ ತಗೊಂಡ್ಬಿಡ್ತೀವಿ ಅಷ್ಟೇ. ಸ್ಟೇರ್ ಕೇಸ್ ಅದಕ್ಕಿಂತ 1 ಇಂಚು ಹೋಗೋದ್ ಬೇಡ ನಾವು, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಬಹಳ ಚೆನ್ನಾಗಿದೆ, ಏನೇನು ತಲೆ ಕೆಡ್ಸ್ಕೋಬೇಡಿ. ಚೆನ್ನಾಗಿರೋದನ್ನ ಅಂತ ಹೇಳಿ ಒಂದ್ ಸ್ವಲ್ಪನೂ ಮಿಸ್ಟೇಕ್ ಇಲ್ದದ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡೋದು ಬೇಡ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಆಗಿದೆ ನಾಗರಾಜ್. ಅದನ್ನ ಮಾಡ್ಬೇಕಂದ್ರೆ ಸ್ಟೇರ್ ಕೇಸ್ ಈ ಕಡೆ ಎಂಟ್ರಿ ಕೊಡ್ಬೇಕು. ಕಳ್ದಿದ್ರು ಒಟ್ಟಿವ್ರು ಕಳ್ಕೊಂಡಿದ್ದಾರೆ ಅಲ್ವಾ? ಹೆಣ್ಮಕ್ಳ ಮೇಲೆ ಕೊಡಿ. ಮದುವೆ ಏನಾದ್ರು ಮಾಡಿದ್ರೆ ಮಗ್ಗೆ ಇಲ್ಲ ಮಾಡಿರ್ಲಿಲ್ಲ. ಏನಿಲ್ಲ.